ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಪಾಪು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ, ಎಷ್ಟು ಮುದ್ದಾಗೈತೆ. ನಮ್ಮ ಹತ್ರ ಬಂದರೆ ಸ್ವಲ್ಪ ನಾವು ಮುದ್ದಾಡಿ ಕೊಡ್ತೀವಿ ಅಲ್ವಾ ಫ್ರೆಂಡ್ಸ್. ಯಾವ ಕಾಲಕ್ಕೆ ಕೊಡಬೇಕು ಅವರು, ನಾವು ಮನುಷ್ಯರು ನಂಬಲ್ಲ ಫ್ರೆಂಡ್ಸ್, ಅವರು ಪ್ರಾಣಿಗಳು. ಪ್ರಾಣಿ ಪಕ್ಷಿ ಪ್ರೇಮಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ಶುಕ್ರವಾರ ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು ತೊಗೊಂಬಂದಿದ್ದಾರೆ. ಪಾಲಕ್ ಸೊಪ್ಪಲ್ಲಿ ವೆರೈಟಿ ಮಾಡ್ಬೋದು, ಆದರೆ ನಾನು ಸಿಂಪಲ್ಲಾಗಿ ಒಂದು ಸೊಪ್ಪಿನ ಸಾರು ಮಾಡುವ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಂಬೆಹಣ್ಣು ತೊಗೊಂಬಂದಿದ್ದಾರೆ. ಬನ್ನಿ ಫ್ರೆಂಡ್ಸ್, ಸೊಪ್ಪಿನ ಸಾರು ಮಾಡುವ ಸಿಂಪಲ್ಲಾಗಿ. ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಮಿಕ್ಸ್ ಕಾಳು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ತೊಗರಿಬೇಳೆ, ಹೆಸರು ಕಾಳು, ಕಡಲೆಕಾಳು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಸಪ್ರೇಟಾಗಿ ಬೇಯಿಸೋಣ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಕುಕ್ಕರ್ಗೆ ತೊಳೆದಿರತಕ್ಕಂಥ ಕಾಳು ಹಾಕ್ಕೊಂಡು, ಒಂದು ಆಲೂಗಡ್ಡೆ ಕಟ್ ಮಾಡಿ ತೊಳೆದು ಹಾಕ್ಕೊಂಡು, ಬೇಯಷ್ಟು ನೀರು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಕ್ಕಿಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಪಾತ್ರೆಗೆ ತೊಳೆದಿರತಕ್ಕಂಥ ಸೊಪ್ಪು ಹಾಕ್ಕೊಂಡು ಅರ್ಧ ಲೋಟ ನೀರು ಹಾಕ್ಕೊಂಡೆ. ನೀರು ಹಾಕೋದನ್ನು ತೋರಿಸಿಲ್ಲ, ಸಾರಿ ಫ್ರೆಂಡ್ಸ್. ಒಂದು ಬೆಳ್ಳುಳ್ಳಿ ಗೆಡ್ಡೆ, ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ, 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್. ಬೇಕಾದರೆ ಖಾರಕ್ಕೆ ತಕ್ಕಷ್ಟು ನೀವು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿ ನಾನು 4 ಹಾಕ್ಕೊತಾ ಇದ್ದೀನಿ. ಓ ಮೈ ಗಾಡ್. ಬೇಯಕ್ಕೆ ಇಟ್ಬಿಟ್ಟು ಸೊಪ್ಪಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ಇವೆರಡು ಬೇಯಕಪ್ಪಲ್ಲಿ ಪಾತ್ರೆಗಳು ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸಿಂಕ್ ಹತ್ರ ಬಂದೆ. ಹೆಣ್ಮಕ್ಳೇ ಅಷ್ಟೇ ಅಲ್ವಾ ಫ್ರೆಂಡ್ಸ್, ಅಡುಗೆ ಮನೆಗೆ ಬಂದುಬಿಟ್ರೆ ಅಡುಗೆ ಒಂದೇ ಮಾಡಲ್ಲ, ಅಡುಗೆನೂ ಆಗಬೇಕು, ಅಡುಗೆ ಮನೇಲಿರೋ ಕೆಲಸನೂ ಆಗಬೇಕು. ಪಾತ್ರೆ ತೊಳಿತಾ ಮಧ್ಯದಲ್ಲೇ ಸೊಪ್ಪು ಬೆಂದಿತ್ತು, ಅದನ್ನು ತಣ್ಣಗಾಕಿ ಇಟ್ಬಿಟ್ಟು ಪಾತ್ರೆ ತೊಳ್ಕೊಂಡು ತಣ್ಣಗಾಗಿರೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಟೊಮೆಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಜೀರಿಗೆ, ಕೊಬ್ಬರಿ ಬೇಕಾದ್ರೆ ಕೊಬ್ಬರಿ ಹಾಕ್ಕೊಬೋದು, ಇಲ್ಲ ಅಂತಂದರೆ ಪರವಾಗಿಲ್ಲ. ಹಾಗೆ ಮಾಡ್ತಾಯಿದ್ದೀನಿ ನಾನು. ನುಣ್ಣಗೆ ರುಬ್ಕೊಂಡು ಬೇಯಿಸಿರೋ ಸೊಪ್ಪಿನ ನೀರಿಗೆನೆ ಸೊಪ್ಪಿನ ಪೇಸ್ಟ್ ಹಾಕ್ಕೊಂಡು ಬೆಂದಿರೋ ಕಾಳೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಅದಕ್ಕೆ ಸೊಪ್ಪಿನ ಸಾರು ಬಂತು. ಅಲ್ಲಿಗೂ ಸ್ವಲ್ಪ ತೆಳುವಾಯಿತು ಸಾರು ಅಂತ ಅಂದ್ಕೊಂಡೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಎಲೆ, ಜೀರಿಗೆ ಎಲ್ಲ ಹಾಕ್ಕೊಬೇಕು. ಸಾಸಿವೆ ಹಾಕಿದ್ದೆ, ಈರುಳ್ಳಿ ಹಾಕ್ಬೋದಾಗಿತ್ತು, ಈರುಳ್ಳಿನೂ ಹಾಕಿಲ್ಲ. ಕರಿಬೇವಿನ ಎಲೆ ಇರಲಿಲ್ಲ, ಅದಕ್ಕೆ ಹಾಕಿಲ್ಲ. ಜೀರಿಗೆ ರುಬ್ಬವಾಗೆ ಹಾಕ್ಕೊಂಡಿದ್ದೆ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಾರು ಕುದಿಸ್ಬೇಕು. ನೈಟಿಗೆ ರಾಗಿ ಮುದ್ದೆನೇ ಬೆಸ್ಟು. ರಾಗಿ ಮುದ್ದೆ ಮಾಡ್ಕೊಂಡ್ವಿ. ಬನ್ನಿ ಫ್ರೆಂಡ್ಸ್, ಬಾರಿಸುವ. ರಾಗಿ ಮುದ್ದೆ ಸೊಪ್ಪಿನ ಸಾರು ರೆಡಿ. ಒಗ್ಗರಣೆಗೆ ಬೇಕಾದರೆ ಸ್ವಲ್ಪ ಈರುಳ್ಳಿ ಹಾಕ್ಕೊಬೋದು ಫ್ರೆಂಡ್ಸ್, ಟೇಸ್ಟ್ ಇರುತ್ತೆ. ನಾನು ಹಾಕೊಳಕ್ಕೆ ಹೋಗಿಲ್ಲ, ನನಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಬಾಯ್, ನಾಳೆ ಸಿಗುವ. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಶನಿವಾರ, ಟೀ ಕುಡಿಯುವ. ಬನ್ನಿ ಫ್ರೆಂಡ್ಸ್. ಬಿಸಿ ಟೀ ಬೆಳಗ್ಗೆ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ, ಅದಕ್ಕೋಸ್ಕರ ಟೀ ಕುಡಿತಾ ಇದ್ದೀನಿ. ಎಷ್ಟೋ ಜನ ಟೀ ಕಾಫಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರೆ ಫ್ರೆಂಡ್ಸ್, ಆದರೂ ನಾವು ಬಿಡೋದೇ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ಶನಿವಾರ ಫುಲ್ ಡೇ ಎಲ್ಲ ಏನೇನಾಗುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ. ಇವತ್ತು ಶನಿವಾರ ಅಲ್ವಾ, ಅದಕ್ಕೋಸ್ಕರ 3 ಸರಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಮಾತಾಡೋದ್ರಲ್ಲಿ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತಿದ್ಕೊಳ್ತೀನಿ. ಸಂಜೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಚಿಕ್ಕಮದ್ರೆಗೆ ಅಂತ ಅಂದ್ಕೊಂಡಿದ್ವಿ. ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಹಾಕಿದ್ದು, ಆಗಿಲ್ಲ, ಏನೋ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಸೊಪ್ಪಿನ ಸಾರು ಇದೆ ಅಲ್ವಾ, ಅದಕ್ಕೇನೆ ಬೆಳಗಿನ ತಿಂಡಿ ಇದೇನೆ. ಮತ್ತು ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಬಾಗಿಲು ಮುಂದೆ ಪುಟ್ಟ ರಂಗೋಲಿ ಫ್ರೆಂಡ್ಸ್. ಸ್ವಲ್ಪತ್ತೆ ಫ್ರೆಂಡ್ಸ್, ಕೋತಿಗಳು ಬರೋವರೆಗೂ, ಆಮೇಲೆ ಏನೂ ಇರಲ್ಲ. ಇವ್ರಿಗೆ ಕಾಳು ಹಾಕಿ ನೀರಿಟ್ಟು ನಮ್ಮ ಫ್ರೆಂಡ್ಸ್ ಬಂದರು, ಅವ್ರಿಗೆ ಒಂದು ಸ್ವಲ್ಪ ಊಟ ಮಾಡಿಸಿ, ಯಾಕೋ ಊಟ ಮಾಡಿಲ್ಲ ಅದಕ್ಕೆ ತಿನ್ನಿಸ್ದೆ. ಓಕೆ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ ಫ್ರೆಂಡ್ಸ್. ಹೊರಟಿದ್ದೀವಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ. ದೊಡ್ಡಬಳ್ಳಾಪುರದಿಂದ ಹತ್ರ ಫ್ರೆಂಡ್ಸ್, ಚಿಕ್ಕಮದ್ರೆ ದೇವಸ್ಥಾನ, ಶನೇಶ್ವರ ಸ್ವಾಮಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ. ಇಲ್ಲಿಗೆ ಬಂದರೆ ಏನೋ ಒಂಥರ ನೆಮ್ಮದಿ ಫ್ರೆಂಡ್ಸ್. ವಾರನೂ ಬರ್ತೀವಿ ಇಲ್ಲಿಗೆ. ಇಷ್ಟೊತ್ತಿನಲ್ಲಿ ಹಾಕ್ತಿರೋದು ಅಂತಂದರೆ ದೇವ್ರನ್ನ ತುಂಬ ಚೆನ್ನಾಗಿ ನೋಡ್ಬೋದು, ದರ್ಶನ ಮಾಡ್ಬೋದು, ಮತ್ತು ಅಪ್ಲಿಕೇಶನ್ನು ಎಲ್ಲ ಹಾಕ್ಬೋದಲ್ವ ಫ್ರೆಂಡ್ಸ್, ಅದಕ್ಕೋಸ್ಕರ.
ಎಳ್ಬತ್ತಿ ತೊಗೊಂಡು ಎಳ್ಬತ್ತಿ ಹಾಕಿದ್ರೆ ಕಷ್ಟಗಳೆಲ್ಲ ಬಗೆಹರಿತವೆ ಅಂತ ಹೇಳ್ತಾರೆ ದೊಡ್ಡವರು. ಅದಕ್ಕೋಸ್ಕರ ಇದು ನಾವು ಚಿಕ್ಕ ಮಕ್ಕಳಾಗಿಂದ ಬರ್ತೀವಿ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ. ಇಲ್ಲಿ 3 ಸುತ್ತು ಇಟ್ಬಿಟ್ಟು ಇದು ಕಪ್ಪು ಬಟ್ಟು ಇಟ್ಕೊಬಾರ್ದು ಅಂತ ಲಾಸ್ಟ್ ಟೈಮ್ ಬಂದಾಗ ಯಾರೋ ಹೇಳಿದ್ರು ಫ್ರೆಂಡ್ಸ್, ಅದಕ್ಕೆ ಇಟ್ಕೊಂಡಿಲ್ಲ. ಯಾಕಂದ್ರೆ ಬಂದಾಗೆಲ್ಲ ಇಟ್ಕೊತಾ ಇದ್ವಿ ನಾವು, ಅದೇ ಈ ಸರಿ ಮಾತ್ರ ಇಟ್ಕೊಂಡಿಲ್ಲ. ಕುಂಕುಮ ಮಾತ್ರ ಇಟ್ಕೊಂಡು ಒಳಗಡೆ ಹೋದ್ವಿ, ಜನ ಕಡಿಮೆ ಇದ್ದಾರೆ ಅಂತ ಅಂದ್ಕೊಂಡು ಜನ ಇದ್ದರು ಫ್ರೆಂಡ್ಸ್. ನಾವು ಹೋದ್ಮೇಲೆ ಜಾಸ್ತಿ ಜನ ಬಂದರು. ಯಾಕೆ ಅಂತಂದರೆ ನೈಟು ಲಾಸ್ಟ್ ಮಹಾಮಂಗಳಾರತಿಗೆ ಹೋಗಿದ್ದೀವಿ ನಾವು 8 ಗಂಟೆ. ನಾವು ಹೋಗೋಷ್ಟೊಳಗಡೆ 7:45 ಆಗಿತ್ತು. 8 ಗಂಟೆ ಮಹಾಮಂಗಳಾರತಿ ಆಗೋಕ್ಕೆ 8:15 ಆಗೋಗ್ಬಿಡುತ್ತೆ. ಮತ್ತು ದೇವ್ರ ದರ್ಶನ ಚೆನ್ನಾಗಿ ಮಾಡಿಕೊಂಡು ಭಗವಂತನಿಗೆ ಎಷ್ಟು ಬೇಕೋ ಅಷ್ಟು ಅಪ್ಲಿಕೇಶನ್ ಹಾಕ್ಕೊಂಡು ಆಚೆ ಬಂದ್ವಿ. ಪ್ರಸಾದ ಕೊಟ್ಟರು, ಪ್ರಸಾದ ತಿಂದ್ಕೊಂಡು ಕಡಲೆಪುರಿ ತೊಗೊಂಡು ನೆಟ್ಟಿಗೆ ಮನೆ ಕಡೆ ಬಂದ್ವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗುವ.